ಕಾಂಗ್ರೆಸ್ ಮಹಾ ಅಧಿವೇಶನಕ್ಕೆ ಪ್ಲಾನ್ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಮಾಡುವಂಥ ಮಹಾ ಅಧಿವೇಶನ ಡಿಸೆಂಬರ್ 24ರ ನಂತರ ಈ ಅಧಿವೇಶನ ನಡೆಸಬೇಕು ಅಂತ ಕಾಂಗ್ರೆಸ್ ತೀರ್ಮಾನಕ್ಕೆ ಬಂದಿದೆ. ಇನ್ನೂ ಕೂಡ ಹೈಕಮಾಂಡ್ ನಾಯಕರ ಪರ್ಮಿಷನ್ ಸಿಕ್ಕಿಲ್ಲ. ಹೈಕಮಾಂಡ್ ನಾಯಕರ ಪರ್ಮಿಷನ್ ಸಿಕ್ಕ ತಕ್ಷಣ ಇದಕ್ಕೆ ಪ್ಲಾನ್ ಮಾಡಲಾಗುತ್ತೆ ಅಂತಾರೆ ಡಿ ಕೆ ಶಿವಕುಮಾರ್. ಈಗಾಗಲೇ ಹೈಕಮಾಂಡ್ ಮುಂದೆ ನಾವು ಪ್ರಸ್ತಾಪ ಇಟ್ಟಿದ್ದೀವಿ ಅಂತ ಕೂಡ ಅವರು ಹೇಳಿದ್ದಾರೆ. 100 ವರ್ಷಗಳ ಹಿಂದೆ ಮಹಾಧಿವೇಶನ ನಡೆದಿತ್ತು. ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದಂಥ ಮಹಾ ಅಧಿವೇಶನ. ಹೀಗಾಗಿ ಅದಕ್ಕೆ ಶತಮಾನೋತ್ಸವ. ಈ ಶತಮಾನ ತುಂಬಿದಂಥ ಸಂಭ್ರಮದಲ್ಲಿ ಇದನ್ನು ಮಾಡಬೇಕು ಬೆಳಗಾವಿಯಲ್ಲಿ ಎನ್ನುವಂಥದ್ದು ಕಾಂಗ್ರೆಸ್ನ ಪ್ಲಾನ್. ಕೆಪಿಸಿಸಿ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಪ್ರಸ್ತಾವವನ್ನು ಸಲ್ಲಿಸಿದೆ. ದೆಹಲಿ ಭೇಟಿ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಹೈಕಮಾಂಡ್ ಎಸ್ ಅಂದರೆ ಬೆಳಗಾವಿ ಅಧಿವೇಶನಕ್ಕೆ ತಯಾರಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇದು ಮಹಾ ಅಧಿವೇಶನ. ಸಾವಿರದ 1924ರಲ್ಲಿ ಗಾಂಧಿ ನೇತೃತ್ವದಲ್ಲಿ ಮಹಾಧಿವೇಶನ ನಡೆದಿತ್ತು. 100 ವರ್ಷ ತುಂಬಿರುವಂಥ ನೆನಪಲ್ಲಿ ಈಗ ಮತ್ತೆ ಇಲ್ಲಿ ಮಹಾ ಅಧಿವೇಶನ ಮಾಡಬೇಕು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಒಂದು ಅಧಿವೇಶನ ಮಾಡಬೇಕು, ಮಹಾ ಅಧಿವೇಶನ ಮಾಡಬೇಕು. ಯಾಕಂದರೆ ಈ ಮಹಾತ್ಮ ಗಾಂಧೀಜಿ ಮಾಡಿದಂಥ ಅಧಿವೇಶನ ಇದೆಯಲ್ಲ, ಅದಕ್ಕೆ ಶತಮಾನ ಪೂರೈಸಿದಂಥ ಸಂಭ್ರಮದಲ್ಲಿ ಇದನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ಲಾನು. ಏನೇನು ಪ್ಲಾನ್ ಇದೆ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ? ಈಗ ಕೇಂದ್ರ ನಾಯಕರು ಎಸ್ ಅಂತಂದರೆ ಇದನ್ನು ಮಾಡ್ತೀವಿ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನವನ್ನ ನಡೆಸೋದಕ್ಕೆ ಇದೀಗ ರಾಜ್ಯ ನಾಯಕರು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಂಗ್ರೆಸ್ನ ಎಐಸಿಸಿಯ ಮಹಾ ಅಧಿವೇಶನ ಅವತ್ತು ಬೆಳಗಾವಿಯಲ್ಲಿ ನಡೆದಿತ್ತು. ಅದೇ ಸ್ಥಳದಿಂದಲೂ ಕೂಡ ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡು ಭರದ ಪ್ರಚಾರವನ್ನ ಕಾರ್ಯವನ್ನ ಅಲ್ಲಿಂದಲೇ ಪ್ರಾರಂಭ ಮಾಡಿದಂತಹ ಕಾಂಗ್ರೆಸ್ ವಿಜಯದ ಪತಾಕೆಯನ್ನ ರಾಜ್ಯದಲ್ಲಿ ಹಾರಿಸೋದಕ್ಕೆ ಸಾಧ್ಯವಾಯಿತು. ಇದೇ ನಿಟ್ಟಿನಲ್ಲಿ ಇದೀಗ ಆ ಒಂದು ಬೆಳಗಾವಿಯ ಮಹಾ ಅಧಿವೇಶನಕ್ಕೆ 100 ವರ್ಷ ಪೂರೈಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಕಾರಣಕ್ಕೋಸ್ಕರ ಅದೇ ನೆಲದಲ್ಲಿ ಅದೇ ಸ್ಥಳದಲ್ಲಿ ಮತ್ತೊಂದು ಮಹಾ ಅಧಿವೇಶನವನ್ನು ನಡೆಸಬೇಕು ಅಂತೇಳಿ ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಲಾಗಿದೆ. ಆ ಸಮಿತಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಈಗಾಗಲೇ ಪೂರ್ವ ತಯಾರಿಗಳನ್ನು ಕೂಡ ನಡೆಸಿದೆ. ಡಿಸೆಂಬರ್ 24ರಂದು ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಐಸಿಸಿಯ ನಾಯಕರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಎಲ್ಲ ಎಐಸಿಸಿ ನಾಯಕರು ಕೂಡ ಭಾಗಿಯಾಗಿ ಎಐಸಿಸಿಯ ಅಧ್ಯಕ್ಷತೆಯಲ್ಲಿ ಅವತ್ತು ಮಹಾತ್ಮ ಗಾಂಧೀಜಿಯವರು ಯಾವ ಸಂದೇಶವನ್ನ ರವಾನೆ ಮಾಡಿದ್ರು ಅದೇ ಸಂದೇಶವನ್ನ ಮತ್ತೆ ಬೆಳಗಾವಿಯ ನೆಲದಿಂದಲೇ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಎಐಸಿಸಿಯ ನಾಯಕರ ಜೊತೆ ಈಗಾಗಲೇ ಒಂದು ಹಂತದ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕ್ರಮದ ರೂಪರೇಷೆ ಹೇಗಿರಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಸಮಾಲೋಚನೆಗಳು ಆಗಿದ್ದಾವೆ. ಎಐಸಿಸಿಯ ನಾಯಕರು ಒಮ್ಮತದ ಅಭಿಪ್ರಾಯವನ್ನು ಸೂಚಿಸಿದ್ರೆ ಬಹುತೇಕ ಡಿಸೆಂಬರ್ 24ರಂದು ಬೆಳಗಾವಿಯ ಮಹಾ ಅಧಿವೇಶನ ಎಐಸಿಸಿಯ ವತಿಯಿಂದ ಜರುಗುವಂಥದ್ದು ಬಹುತೇಕ ನಿಶ್ಚಿತವಾದಂತಾಗಿದೆ. ರಂಗನಾಥ, ಓಕೆ, ನೀವು ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳನ್ನು ನಿಮ್ಮಿಂದ ನಾನು ಪಡಿತೀನಿ. ಇದೆಲ್ಲದರ ಜೊತೆಗೇನು ಅಂತಂದರೆ,